ಸಿನಿಮಾದಲ್ಲಿ ನಟನೆ ಮಾಡಿಕೊಂಡು ಚಿಕ್ಕಣ್ಣ ತಮ್ಮ ಪಾಡಿಗೆ ತಾವಿದ್ರು. ಮನೆಯಿಂದ ಶೂಟಿಂಗ್ಗೆ ಓಡಾಡಿಕೊಂಡು ಇದ್ರು. ಆದ್ರೆ ಡಿ ಗ್ಯಾಂಗ್ ಸಹವಾಸ ಮಾಡಿ ಸ್ಟೇಷನ್ಗೆ ಅಲೆದಾಡುವಂತಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿಕ್ಕಣ್ಣ ಸ್ಯಾಂಡಲ್ವುಡ್ನ ಫೇಮಸ್ ಕಾಮಿಡಿಯನ್ ಸ್ಟಾರ್. ಇವರು ಮಾಡೋ ಕಾಮಿಡಿಗೆ ನಗದೆ ಇರೋಕ್ಕಾಗಲ್ಲ. ಸಿನಿಮಾದಲ್ಲಷ್ಟೇ ಅಲ್ಲ, ರಿಯಲ್ ಲೈಫ್ನಲ್ಲೂ ಕಾಮಿಡಿ ಮಾಡಿಕೊಂಡು ಎಲ್ಲರನ್ನ ನಗಿಸ್ತಾ ಇರ್ತಾರೆ. ಇಂಥ ಚಿಕ್ಕಣ್ಣನ ಮುಖದಲ್ಲಿ ಈಗ ಫುಲ್ ಟೆನ್ಷನ್ ಆವರಿಸ್ಬಿಟ್ಟಿದೆ. ಚಿಕ್ಕಣ್ಣನಿಗೆ ತಪ್ಪಿದ್ದಲ್ಲ ದೊಡ್ಡ ಸಂಕಷ್ಟ. ನಿಜ, ಚಿಕ್ಕಣ್ಣ ಮೊದಲು ಚೆನ್ನಾಗಿಯೇ ಇದ್ರು. ಆದ್ರೆ ಅದ್ಯಾವಾಗ ತಗಡು ಗ್ಯಾಂಗ್ ಸಹವಾಸ ಮಾಡಿದ್ರೋ ಆಗ್ಲೇ ಶುರುವಾಗಿದ್ದು ಕಂಟಕ. ಒಂದಲ್ಲ ಒಂದು ಕೇಸ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಪರೇಡ್ ಮಾಡುವಂತಾಗಿದೆ. ಯಾವುದೇ ಕ್ಷಣದಲ್ಲಿ ಚಿಕ್ಕಣ್ಣನಿಗೆ ಖಾಕಿ ಬುಲಾವ್. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ರಕ್ಕಸರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಎಣ್ಣೆ ಹೊಡಿತಿದ್ರು. ಆ ಪಾರ್ಟಿಯಲ್ಲಿ ನಮ್ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಇದೇ ಕಾರಣಕ್ಕೆ ಚಿಕ್ಕಣ್ಣನನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಿ ಕಳಿಸಿದ್ರು. ಆದ್ರೀಗ ಅದೇ ಚಿಕ್ಕಣ್ಣನಿಗೆ ಪೊಲೀಸರು ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ವಿಚಾರಣೆ ನಡೆಸಬಹುದು. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ನಟ ಚಿಕ್ಕಣ್ಣನಿಂದ 164 ಹೇಳಿಕೆ ದಾಖಲಿಸಲಾಗಿದೆ. ಹೀಗಿರುವಾಗ ಈ ಚಿಕ್ಕಣ್ಣ ಜೈಲಲ್ಲಿರೋ ಡಿ ಬಾಸ್ನ ಭೇಟಿ ಮಾಡಿ ಬಂದಿದ್ದಾರೆ. ಇದೇ ಭೇಟಿ ಈಗ ಚಿಕ್ಕಣ್ಣನಿಗೆ ಸಂಕಷ್ಟ ತಂದೊಡ್ಡಿದೆ. ಪೊಲೀಸರು ಮತ್ತೆ ಚಿಕ್ಕಣ್ಣನ ವಿಚಾರಣೆ ನಡೆಸೋಕೆ ರೆಡಿಯಾಗಿದ್ದಾರೆ. ಸಾಕ್ಷ್ಯ ತಿರುಚುವ ಸಾಧ್ಯತೆ ಹಿನ್ನೆಲೆ ಚಿಕ್ಕಣ್ಣನ ಡ್ರಿಲ್ ಮಾಡೋಕೆ ಖಾಕಿ ರೆಡಿಯಾಗಿದೆ. ಚಿಕ್ಕಣ್ಣ ದರ್ಶನ್ ಭೇಟಿ ನ್ಯಾಯಾಂಗ ಪ್ರಕ್ರಿಯೆ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಬಹುದು. ಸಾಕ್ಷ್ಯದ ನಿಖರತೆ ಬಗ್ಗೆ ಅಪಸ್ವರ ಎದ್ದೇಳಬಹುದು. ಈ ಎಲ್ಲ ಕಾರಣಗಳಿಂದ ಪೊಲೀಸರು ಮತ್ತೆ ಚಿಕ್ಕಣ್ಣನನ್ನ ವಿಚಾರಣೆ ಮಾಡ್ತಾರೆ. ಒಟ್ಟಾರೆ ಡಿ ಗ್ಯಾಂಗ್ ಸಹವಾಸ ಮಾಡಿದ್ದಕ್ಕೆ ಚಿಕ್ಕಣ್ಣನಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿನಿಮಾದಲ್ಲಿ ನಟನೆ ಮಾಡಿಕೊಂಡು ಚಿಕ್ಕಣ್ಣ ತಮ್ಮ ಪಾಡಿಗೆ ತಾವಿದ್ರು. ಮನೆಯಿಂದ ಶೂಟಿಂಗ್ಗೆ ಓಡಾಡಿಕೊಂಡು ಇದ್ರು. ಆದ್ರೆ ಡಿ ಗ್ಯಾಂಗ್ ಸಹವಾಸ ಮಾಡಿ ಸ್ಟೇಷನ್ಗೆ ಅಲೆದಾಡುವಂತಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿಕ್ಕಣ್ಣ ಸ್ಯಾಂಡಲ್ವುಡ್ನ ಫೇಮಸ್ ಕಾಮಿಡಿಯನ್ ಸ್ಟಾರ್. ಇವರು ಮಾಡೋ ಕಾಮಿಡಿಗೆ ನಗದೆ ಇರೋಕ್ಕಾಗಲ್ಲ. ಸಿನಿಮಾದಲ್ಲಷ್ಟೇ ಅಲ್ಲ, ರಿಯಲ್ ಲೈಫ್ನಲ್ಲೂ ಕಾಮಿಡಿ ಮಾಡಿಕೊಂಡು ಎಲ್ಲರನ್ನ ನಗಿಸ್ತಾ ಇರ್ತಾರೆ. ಇಂಥ ಚಿಕ್ಕಣ್ಣನ ಮುಖದಲ್ಲಿ ಈಗ ಫುಲ್ ಟೆನ್ಷನ್ ಆವರಿಸ್ಬಿಟ್ಟಿದೆ. ಚಿಕ್ಕಣ್ಣನಿಗೆ ತಪ್ಪಿದ್ದಲ್ಲ ದೊಡ್ಡ ಸಂಕಷ್ಟ. ನಿಜ, ಚಿಕ್ಕಣ್ಣ ಮೊದಲು ಚೆನ್ನಾಗಿಯೇ ಇದ್ರು. ಆದ್ರೆ ಅದ್ಯಾವಾಗ ತಗಡು ಗ್ಯಾಂಗ್ ಸಹವಾಸ ಮಾಡಿದ್ರೋ ಆಗ್ಲೇ ಶುರುವಾಗಿದ್ದು ಕಂಟಕ. ಒಂದಲ್ಲ ಒಂದು ಕೇಸ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಪರೇಡ್ ಮಾಡುವಂತಾಗಿದೆ. ಯಾವುದೇ ಕ್ಷಣದಲ್ಲಿ ಚಿಕ್ಕಣ್ಣನಿಗೆ ಖಾಕಿ ಬುಲಾವ್. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ರಕ್ಕಸರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಎಣ್ಣೆ ಹೊಡಿತಿದ್ರು. ಆ ಪಾರ್ಟಿಯಲ್ಲಿ ನಮ್ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಇದೇ ಕಾರಣಕ್ಕೆ ಚಿಕ್ಕಣ್ಣನನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಿ ಕಳಿಸಿದ್ರು. ಆದ್ರೀಗ ಅದೇ ಚಿಕ್ಕಣ್ಣನಿಗೆ ಪೊಲೀಸರು ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ವಿಚಾರಣೆ ನಡೆಸಬಹುದು. ಹೌದು,
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ನಟ ಚಿಕ್ಕಣ್ಣನಿಂದ 164 ಹೇಳಿಕೆ ದಾಖಲಿಸಲಾಗಿದೆ. ಹೀಗಿರುವಾಗ ಈ ಚಿಕ್ಕಣ್ಣ ಜೈಲಲ್ಲಿರೋ ಡಿ ಬಾಸ್ನ ಭೇಟಿ ಮಾಡಿ ಬಂದಿದ್ದಾರೆ. ಇದೇ ಭೇಟಿ ಈಗ ಚಿಕ್ಕಣ್ಣನಿಗೆ ಸಂಕಷ್ಟ ತಂದೊಡ್ಡಿದೆ. ಪೊಲೀಸರು ಮತ್ತೆ ಚಿಕ್ಕಣ್ಣನ ವಿಚಾರಣೆ ನಡೆಸೋಕೆ ರೆಡಿಯಾಗಿದ್ದಾರೆ. ಸಾಕ್ಷ್ಯ ತಿರುಚುವ ಸಾಧ್ಯತೆ ಹಿನ್ನೆಲೆ ಚಿಕ್ಕಣ್ಣನ ಡ್ರಿಲ್ ಮಾಡೋಕೆ ಖಾಕಿ ರೆಡಿಯಾಗಿದೆ. ಚಿಕ್ಕಣ್ಣ ದರ್ಶನ್ ಭೇಟಿ ನ್ಯಾಯಾಂಗ ಪ್ರಕ್ರಿಯೆ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಬಹುದು. ಸಾಕ್ಷ್ಯದ ನಿಖರತೆ ಬಗ್ಗೆ ಅಪಸ್ವರ ಎದ್ದೇಳಬಹುದು. ಈ ಎಲ್ಲ ಕಾರಣಗಳಿಂದ ಪೊಲೀಸರು ಮತ್ತೆ ಚಿಕ್ಕಣ್ಣನನ್ನ ವಿಚಾರಣೆ ಮಾಡ್ತಾರೆ. ಒಟ್ಟಾರೆ ಡಿ ಗ್ಯಾಂಗ್ ಸಹವಾಸ ಮಾಡಿದ್ದಕ್ಕೆ ಚಿಕ್ಕಣ್ಣನಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿನಿಮಾದಲ್ಲಿ ನಟನೆ ಮಾಡಿಕೊಂಡು ಚಿಕ್ಕಣ್ಣ ತಮ್ಮ ಪಾಡಿಗೆ ತಾವಿದ್ರು. ಮನೆಯಿಂದ ಶೂಟಿಂಗ್ಗೆ ಓಡಾಡ್ಕೊಂಡು ಇದ್ರು. ಆದ್ರೆ ಡಿ ಗ್ಯಾಂಗ್ ಸಹವಾಸ ಮಾಡಿ ಸ್ಟೇಷನ್ಗೆ ಅಲೆದಾಡುವಂತಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿಕ್ಕಣ್ಣ ಸ್ಯಾಂಡಲ್ವುಡ್ನ ಫೇಮಸ್ ಕಾಮಿಡಿಯನ್ ಸ್ಟಾರ್. ಇವರು ಮಾಡೋ ಕಾಮಿಡಿಗೆ ನಗದೆ ಇರೋಕ್ಕಾಗಲ್ಲ. ಸಿನಿಮಾದಲ್ಲಷ್ಟೇ ಅಲ್ಲ, ರಿಯಲ್ ಲೈಫ್ನಲ್ಲೂ ಕಾಮಿಡಿ ಮಾಡಿಕೊಂಡು ಎಲ್ಲರನ್ನ ನಗಿಸ್ತಾ ಇರ್ತಾರೆ. ಇಂಥ ಚಿಕ್ಕಣ್ಣನ ಮುಖದಲ್ಲಿ ಈಗ ಫುಲ್ ಟೆನ್ಷನ್ ಆವರಿಸ್ಬಿಟ್ಟಿದೆ. ಚಿಕ್ಕಣ್ಣನಿಗೆ ತಪ್ಪಿದ್ದಲ್ಲ ದೊಡ್ಡ ಸಂಕಷ್ಟ. ನಿಜ, ಚಿಕ್ಕಣ್ಣ ಮೊದಲು ಚೆನ್ನಾಗಿಯೇ ಇದ್ರು. ಆದ್ರೆ ಅದ್ಯಾವಾಗ ತಗಡು ಗ್ಯಾಂಗ್ ಸಹವಾಸ ಮಾಡಿದ್ರೋ ಆಗ್ಲೇ ಶುರುವಾಗಿದ್ದು ಕಂಟಕ. ಒಂದಲ್ಲ ಒಂದು ಕೇಸ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಪರೇಡ್ ಮಾಡುವಂತಾಗಿದೆ. ಯಾವುದೇ ಕ್ಷಣದಲ್ಲಿ ಚಿಕ್ಕಣ್ಣನಿಗೆ ಖಾಕಿ ಬುಲಾವ್. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ರಕ್ಕಸರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಎಣ್ಣೆ ಹೊಡಿತಿದ್ರು. ಆ ಪಾರ್ಟಿಯಲ್ಲಿ ನಮ್ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಇದೇ ಕಾರಣಕ್ಕೆ ಚಿಕ್ಕಣ್ಣನನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಿ ಕಳಿಸಿದ್ರು. ಆದ್ರೀಗ ಅದೇ ಚಿಕ್ಕಣ್ಣನಿಗೆ ಪೊಲೀಸರು ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ವಿಚಾರಣೆ ನಡೆಸಬಹುದು. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ನಟ ಚಿಕ್ಕಣ್ಣನಿಂದ 164 ಹೇಳಿಕೆ ದಾಖಲಿಸಲಾಗಿದೆ. ಹೀಗಿರುವಾಗ ಈ ಚಿಕ್ಕಣ್ಣ ಜೈಲಲ್ಲಿರೋ ಡಿ ಬಾಸ್ನ ಭೇಟಿ ಮಾಡಿ ಬಂದಿದ್ದಾರೆ. ಇದೇ ಭೇಟಿ ಈಗ ಚಿಕ್ಕಣ್ಣನಿಗೆ ಸಂಕಷ್ಟ ತಂದೊಡ್ಡಿದೆ. ಪೊಲೀಸರು ಮತ್ತೆ ಚಿಕ್ಕಣ್ಣನ ವಿಚಾರಣೆ ನಡೆಸೋಕೆ ರೆಡಿಯಾಗಿದ್ದಾರೆ. ಸಾಕ್ಷ್ಯ ತಿರುಚುವ ಸಾಧ್ಯತೆ ಹಿನ್ನೆಲೆ ಚಿಕ್ಕಣ್ಣನ ಡ್ರಿಲ್ ಮಾಡೋಕೆ ಖಾಕಿ ರೆಡಿಯಾಗಿದೆ. ಚಿಕ್ಕಣ್ಣ ದರ್ಶನ್ ಭೇಟಿ ನ್ಯಾಯಾಂಗ ಪ್ರಕ್ರಿಯೆ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಬಹುದು. ಸಾಕ್ಷ್ಯದ ನಿಖರತೆ ಬಗ್ಗೆ ಅಪಸ್ವರ ಎದ್ದೇಳಬಹುದು. ಈ ಎಲ್ಲ ಕಾರಣಗಳಿಂದ ಪೊಲೀಸರು ಮತ್ತೆ ಚಿಕ್ಕಣ್ಣನನ್ನ ವಿಚಾರಣೆ ಮಾಡ್ತಾರೆ. ಒಟ್ಟಾರೆ ಡಿ ಗ್ಯಾಂಗ್ ಸಹವಾಸ ಮಾಡಿದ್ದಕ್ಕೆ ಚಿಕ್ಕಣ್ಣನಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿನಿಮಾದಲ್ಲಿ ನಟನೆ ಮಾಡಿಕೊಂಡು ಚಿಕ್ಕಣ್ಣ ತಮ್ಮ ಪಾಡಿಗೆ ತಾವಿದ್ರು. ಮನೆಯಿಂದ ಶೂಟಿಂಗ್ಗೆ ಓಡಾಡ್ಕೊಂಡು ಇದ್ರು. ಆದ್ರೆ ಡಿ ಗ್ಯಾಂಗ್ ಸಹವಾಸ ಮಾಡಿ ಸ್ಟೇಷನ್ಗೆ ಅಲೆದಾಡುವಂತಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿಕ್ಕಣ್ಣ ಸ್ಯಾಂಡಲ್ವುಡ್ನ ಫೇಮಸ್ ಕಾಮಿಡಿಯನ್ ಸ್ಟಾರ್. ಇವರು ಮಾಡೋ ಕಾಮಿಡಿಗೆ ನಗದೆ ಇರೋಕ್ಕಾಗಲ್ಲ. ಸಿನಿಮಾದಲ್ಲಷ್ಟೇ ಅಲ್ಲ, ರಿಯಲ್ ಲೈಫ್ನಲ್ಲೂ ಕಾಮಿಡಿ ಮಾಡಿಕೊಂಡು ಎಲ್ಲರನ್ನ ನಗಿಸ್ತಾ ಇರ್ತಾರೆ. ಇಂಥ ಚಿಕ್ಕಣ್ಣನ ಮುಖದಲ್ಲಿ ಈಗ ಫುಲ್ ಟೆನ್ಷನ್ ಆವರಿಸ್ಬಿಟ್ಟಿದೆ. ಚಿಕ್ಕಣ್ಣನಿಗೆ ತಪ್ಪಿದ್ದಲ್ಲ ದೊಡ್ಡ ಸಂಕಷ್ಟ. ನಿಜ, ಚಿಕ್ಕಣ್ಣ ಮೊದಲು ಚೆನ್ನಾಗಿಯೇ ಇದ್ರು. ಆದ್ರೆ ಅದ್ಯಾವಾಗ ತಗಡು ಗ್ಯಾಂಗ್ ಸಹವಾಸ ಮಾಡಿದ್ರೋ ಆಗ್ಲೇ ಶುರುವಾಗಿದ್ದು ಕಂಟಕ.
ಒಂದಲ್ಲ ಒಂದು ಕೇಸ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಪರೇಡ್ ಮಾಡುವಂತಾಗಿದೆ. ಯಾವುದೇ ಕ್ಷಣದಲ್ಲಿ ಚಿಕ್ಕಣ್ಣನಿಗೆ ಖಾಕಿ ಬುಲಾವ್. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ರಕ್ಕಸರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಎಣ್ಣೆ ಹೊಡಿತಿದ್ರು. ಆ ಪಾರ್ಟಿಯಲ್ಲಿ ನಮ್ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಇದೇ ಕಾರಣಕ್ಕೆ ಚಿಕ್ಕಣ್ಣನನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಿ ಕಳಿಸಿದ್ರು. ಆದ್ರೀಗ ಅದೇ ಚಿಕ್ಕಣ್ಣನಿಗೆ ಪೊಲೀಸರು ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ವಿಚಾರಣೆ ನಡೆಸಬಹುದು. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ನಟ ಚಿಕ್ಕಣ್ಣನಿಂದ 164 ಹೇಳಿಕೆ ದಾಖಲಿಸಲಾಗಿದೆ. ಹೀಗಿರುವಾಗ ಈ ಚಿಕ್ಕಣ್ಣ ಜೈಲಲ್ಲಿರೋ ಡಿ ಬಾಸ್ನ ಭೇಟಿ ಮಾಡಿ ಬಂದಿದ್ದಾರೆ. ಇದೇ ಭೇಟಿ ಈಗ ಚಿಕ್ಕಣ್ಣನಿಗೆ ಸಂಕಷ್ಟ ತಂದೊಡ್ಡಿದೆ. ಪೊಲೀಸರು ಮತ್ತೆ ಚಿಕ್ಕಣ್ಣನ ವಿಚಾರಣೆ ನಡೆಸೋಕೆ ರೆಡಿಯಾಗಿದ್ದಾರೆ. ಸಾಕ್ಷ್ಯ ತಿರುಚುವ ಸಾಧ್ಯತೆ ಹಿನ್ನೆಲೆ ಚಿಕ್ಕಣ್ಣನ ಡ್ರಿಲ್ ಮಾಡೋಕೆ ಖಾಕಿ ರೆಡಿಯಾಗಿದೆ. ಚಿಕ್ಕಣ್ಣ ದರ್ಶನ್ ಭೇಟಿ ನ್ಯಾಯಾಂಗ ಪ್ರಕ್ರಿಯೆ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಬಹುದು. ಸಾಕ್ಷ್ಯದ ನಿಖರತೆ ಬಗ್ಗೆ ಅಪಸ್ವರ ಎದ್ದೇಳಬಹುದು. ಈ ಎಲ್ಲ ಕಾರಣಗಳಿಂದ ಪೊಲೀಸರು ಮತ್ತೆ ಚಿಕ್ಕಣ್ಣನನ್ನ ವಿಚಾರಣೆ ಮಾಡ್ತಾರೆ. ಒಟ್ಟಾರೆ ಡಿ ಗ್ಯಾಂಗ್ ಸಹವಾಸ ಮಾಡಿದ್ದಕ್ಕೆ ಚಿಕ್ಕಣ್ಣನಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.